ರಾಜ್ಯದಲ್ಲಿ ಹೃದಯಾತಂಕ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಮಂಡ್ಯದ ಮಳವಳ್ಳಿಯಲ್ಲಿ ಹಾರ್ಟ್ ಅಟ್ಯಾಕ್ ಸರಣಿ ಮುಂದುವರೆದಿದೆ. ವಾರವೊಂದರಲ್ಲೇ 5 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮೈಸೂರಲ್ಲಿ ಅರ್ಚಕರೊಬ್ಬರು ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಮುಂದುವರೆದ ಹೃದಯಾತಂಕ. ಮಂಡ್ಯದಲ್ಲಿ ವಾರದಲ್ಲೇ 5 ಮಂದಿ ಸಾವು. ಡೆಡ್ಲಿ ಹಾರ್ಟ್ ಅಟ್ಯಾಕ್. ಹಾಸನದ ಬಳಿಕ ಮಂಡ್ಯದಲ್ಲಿ ಶುರುವಾಯಿತು ಸಾವಿನ ಸರಣಿ. ರಾಜ್ಯದಲ್ಲಿ ಕಳೆದ 1.5 ತಿಂಗಳಿಂದ ಹಾರ್ಟ್ ಅಟ್ಯಾಕ್ ಆತಂಕ ತಂದಿದೆ. ಮೊದಲು ಹಾಸನದಲ್ಲಿ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ ಏರುಗತಿಯಲ್ಲಿತ್ತು. ಇದೀಗ ಮಂಡ್ಯದ ಮಳವಳ್ಳಿಯಲ್ಲಿ ವಾರದಲ್ಲೇ 5 ಮಂದಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ತಾಲೂಕು ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ. ಹೀಗಾಗಿ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಶ್ರೀಸಾಮಾನ್ಯರೆಲ್ಲ ಬಹಳ ಹೆದರ್ತಾ ಇದ್ದಾರೆ. ಜನಸಾಮಾನ್ಯರು, ಶ್ರೀಸಾಮಾನ್ಯರು, ಬಡವರು ತೀರಾ ಸಿಕ್ಕಾಪಟ್ಟೆ ಹೆದರ್ತಾ ಇದ್ದಾರೆ. ಹಂಗಾಗಿ ತಾಲೂಕು ಹಾಸ್ಪಿಟಲ್ಗಳಲ್ಲಿ ತುರ್ತು ಕೇಂದ್ರಗಳನ್ನ ತೆರೀಬೇಕು, ಎಮರ್ಜೆನ್ಸಿ ವಾರ್ಡ್ಗಳನ್ನ, ಕಾರ್ಡಿಯಾಲಜಿಸ್ಟ್ಗಳನ್ನ ನೇಮಕ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಕೇಳ್ತಿದ್ದೀನಿ. ಸಾವಿನ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ತಾಲೂಕು ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ಪರದಾಡುವಂತಾಗಿದೆ. ನಮ್ಮಲ್ಲಿ ಫಿಜಿಷಿಯನ್ ಮಾತ್ರ ಇದ್ದಾರೆ. ಪ್ರಾಥಮಿಕ ಟ್ರೀಟ್ಮೆಂಟ್ ಬಳಿಕ ಜಿಲ್ಲಾಸ್ಪತ್ರೆಗೆ ಕಳುಹಿಸುತ್ತೇವೆ ಅಂತ ತಾಲೂಕಾಧಿಕಾರಿಗಳು ಮಾಹಿತಿ ನೀಡಿದ್ರು. ಮಳವಳ್ಳಿಲಿ ಹೃದಯ ಸಂಬಂಧಿ ಚಿಕಿತ್ಸೆ ಕೊಡೋದಕ್ಕೆ ಯಾರು ವೈದ್ಯರಿಲ್ಲ. ಅವರು ಬೇರೆ ಬೇರೆ ಜಿಲ್ಲೆಗೆ ಹೋಗ್ಬೇಕಾ? ಏನಾಗ್ತಾ ಇದೆ ಸರ್? ಇಲ್ಲ ಸರ್, ನಮ್ಮ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಫಿಜಿಷಿಯನ್ ಡಾಕ್ಟರ್ ಸತೀಶ್ ಅವರು ಇದ್ದಾರೆ. ಅವರು ಕಾರ್ಡಿಯಾಲಜಿಸ್ಟ್ ಅಲ್ಲ, ವೈದ್ಯಕೀಯ ಶಾಸ್ತ್ರ ತಜ್ಞರು. ಅವರು 6 ತಿಂಗಳ ಕಾಲ ತರಬೇತಿ ಹೊಂದಿರ್ತಾರೆ. ಅದರ ಜೊತೆಲಿ ಅವರು ಏನಾರ ಪ್ರಾಬ್ಲಮ್ ಇದ್ರೆ, ಹೃದಯಾಘಾತದ ಬಗ್ಗೆ ಪ್ರಾಬ್ಲಮ್ ಇತ್ತು ಅಂದ್ರೆ ಅವರು ನಿರ್ದೇಶನ ಕೊಟ್ಟು ಪ್ರಥಮ ಚಿಕಿತ್ಸೆ ಕೊಟ್ಟು ಮುಂದಿನ ಚಿಕಿತ್ಸೆಗೆ ಮೇಲ್ದರ್ಜೆ ಆಸ್ಪತ್ರೆಗೆ ಕಳಿಸ್ತಾರೆ. ಇತ್ತ ಮೈಸೂರಿನಲ್ಲಿ ಅರ್ಚಕ ಕೆಂಡಗಣ್ಣಪ್ಪ ಹೃದಯಾಘಾತದಿಂದ ಲಿಂಗೈಕ್ಯರಾಗಿದ್ದಾರೆ. ಇದೆಲ್ಲದರ ಮಧ್ಯೆ ಹಾಸನದಲ್ಲಿ ಮೇ, ಜೂನ್ನಲ್ಲಿ ಒಟ್ಟು 24 ಜನರಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ರು. ಈ ಎಲ್ಲದರ ಬಗ್ಗೆ ತಜ್ಞರ ಸಮಗ್ರ ವರದಿ ಸರ್ಕಾರದ ಕೈ ಸೇರಿದೆ. ಈಗ 2024 ಇಸ್ವಿದು ಮತ್ತು 2025 ಇಸ್ವಿದು ನಾವು ಹೋಲಿಕೆ ಮಾಡಿದ್ದೀವಿ. ಆ ಹೋಲಿಕೆ ಆಧಾರದ ಮೇಲೆ 2024 ಇಸ್ವಿಯಲ್ಲಿ ಇದೇ 2 ತಿಂಗಳ ಅವಧಿಯಲ್ಲಿ 19 ಜನ ಈ ತೀರೋಗಿದ್ರು. ಈಗ 20 ಜನ ತೀರೋಗಿದ್ದಾರೆ ಅಂತ ಇದೆ. ಸೊ ಅದರಿಂದ ಅದೇನು ಹೆಚ್ಚಿಗೆ ಆಗಿದೆ ಅಂತ ಹೋದ ವರ್ಷ ಹೋಲಿಕೆ ಮಾಡಿದಾಗ ಕಂಡು ಬರುವುದಿಲ್ಲ. ಹಾಸನದಲ್ಲಿ ಎಷ್ಟು ಜನ ಸಡನ್ ಆಗಿ ಡೆತ್ ಆದ್ರು ಮತ್ತು ಅಸಲಿ ಹೃದಯಾಘಾತಕ್ಕೆ ಯಾರು ಬಲಿಯಾದ್ರು ಅನ್ನೋದರ ಬಗ್ಗೆ ಮಾಹಿತಿ ನೀಡಿದೆ. ಒಟ್ಟು 20 ಜನರಲ್ಲಿ ಹೃದಯಾಘಾತವಾಗಿದ್ದು 4 ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂತ ತಜ್ಞರು ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಒಟ್ಟಲ್ಲಿ ರಾಜ್ಯದಲ್ಲಿ ಡೆಡ್ಲಿ ಹಾರ್ಟ್ ಅಟ್ಯಾಕ್ನಿಂದ ಜನರಂತೂ ಆತಂಕಕ್ಕೆ ಒಳಗಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಹೃದಯಾತಂಕ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಮಂಡ್ಯದ ಮಳವಳ್ಳಿಯಲ್ಲಿ ಹಾರ್ಟ್ ಅಟ್ಯಾಕ್ ಸರಣಿ ಮುಂದುವರೆದಿದೆ. ವಾರವೊಂದರಲ್ಲೇ 5 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮೈಸೂರಲ್ಲಿ ಅರ್ಚಕರೊಬ್ಬರು ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಮುಂದುವರೆದ ಹೃದಯಾತಂಕ. ಮಂಡ್ಯದಲ್ಲಿ ವಾರದಲ್ಲೇ 5 ಮಂದಿ ಸಾವು. ಡೆಡ್ಲಿ ಹಾರ್ಟ್ ಅಟ್ಯಾಕ್. ಹಾಸನದ ಬಳಿಕ ಮಂಡ್ಯದಲ್ಲಿ ಶುರುವಾಯಿತು ಸಾವಿನ ಸರಣಿ. ರಾಜ್ಯದಲ್ಲಿ ಕಳೆದ 1.5 ತಿಂಗಳಿಂದ ಹಾರ್ಟ್ ಅಟ್ಯಾಕ್ ಆತಂಕ ತಂದಿದೆ. ಮೊದಲು ಹಾಸನದಲ್ಲಿ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ ಏರುಗತಿಯಲ್ಲಿತ್ತು. ಇದೀಗ ಮಂಡ್ಯದ ಮಳವಳ್ಳಿಯಲ್ಲಿ ವಾರದಲ್ಲೇ 5 ಮಂದಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ತಾಲೂಕು ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ. ಹೀಗಾಗಿ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಶ್ರೀಸಾಮಾನ್ಯರೆಲ್ಲ ಬಹಳ ಹೆದರ್ತಾ ಇದ್ದಾರೆ. ಜನಸಾಮಾನ್ಯರು, ಶ್ರೀಸಾಮಾನ್ಯರು, ಬಡವರು ತೀರಾ ಸಿಕ್ಕಾಪಟ್ಟೆ ಹೆದರ್ತಾ ಇದ್ದಾರೆ. ಹಂಗಾಗಿ ತಾಲೂಕು ಹಾಸ್ಪಿಟಲ್ಗಳಲ್ಲಿ ತುರ್ತು ಕೇಂದ್ರಗಳನ್ನ ತೆರೀಬೇಕು, ಎಮರ್ಜೆನ್ಸಿ ವಾರ್ಡ್ಗಳನ್ನ, ಕಾರ್ಡಿಯಾಲಜಿಸ್ಟ್ಗಳನ್ನ ನೇಮಕ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಕೇಳ್ತಿದ್ದೀನಿ. ಸಾವಿನ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ತಾಲೂಕು ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ಪರದಾಡುವಂತಾಗಿದೆ. ನಮ್ಮಲ್ಲಿ ಫಿಜಿಷಿಯನ್ ಮಾತ್ರ ಇದ್ದಾರೆ. ಪ್ರಾಥಮಿಕ ಟ್ರೀಟ್ಮೆಂಟ್ ಬಳಿಕ ಜಿಲ್ಲಾಸ್ಪತ್ರೆಗೆ ಕಳುಹಿಸುತ್ತೇವೆ ಅಂತ ತಾಲೂಕಾಧಿಕಾರಿಗಳು ಮಾಹಿತಿ ನೀಡಿದ್ರು. ಮಳವಳ್ಳಿಲಿ ಹೃದಯ ಸಂಬಂಧಿ ಚಿಕಿತ್ಸೆ ಕೊಡೋದಕ್ಕೆ ಯಾರು ವೈದ್ಯರಿಲ್ಲ. ಅವರು ಬೇರೆ ಬೇರೆ ಜಿಲ್ಲೆಗೆ ಹೋಗ್ಬೇಕಾ? ಏನಾಗ್ತಾ ಇದೆ ಸರ್?
ಇಲ್ಲ ಸರ್, ನಮ್ಮ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಫಿಜಿಷಿಯನ್ ಡಾಕ್ಟರ್ ಸತೀಶ್ ಅವರು ಇದ್ದಾರೆ. ಅವರು ಕಾರ್ಡಿಯಾಲಜಿಸ್ಟ್ ಅಲ್ಲ, ವೈದ್ಯಕೀಯ ಶಾಸ್ತ್ರ ತಜ್ಞರು. ಅವರು 6 ತಿಂಗಳ ಕಾಲ ತರಬೇತಿಯನ್ನು ಹೊಂದಿರ್ತಾರೆ. ಅದರ ಜೊತೆಲಿ ಅವರು ಏನಾರ ಪ್ರಾಬ್ಲಮ್ ಇದ್ರೆ, ಹೃದಯಾಘಾತದ ಬಗ್ಗೆ ಪ್ರಾಬ್ಲಮ್ ಇತ್ತು ಅಂದರೆ ಅವರು ನಿರ್ದೇಶನ ಕೊಟ್ಟು ಪ್ರಥಮ ಚಿಕಿತ್ಸೆ ಕೊಟ್ಟು ಮುಂದಿನ ಚಿಕಿತ್ಸೆಗೆ ಮೇಲ್ದರ್ಜೆ ಆಸ್ಪತ್ರೆಗೆ ಕಳಿಸ್ತಾರೆ. ಇತ್ತ ಮೈಸೂರಿನಲ್ಲಿ ಅರ್ಚಕ ಕೆಂಡಗಣ್ಣಪ್ಪ ಹೃದಯಾಘಾತದಿಂದ ಲಿಂಗೈಕ್ಯರಾಗಿದ್ದಾರೆ. ಇದೆಲ್ಲದರ ಮಧ್ಯೆ ಹಾಸನದಲ್ಲಿ ಮೇ ಜೂನ್ನಲ್ಲಿ ಒಟ್ಟು 24 ಜನರಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ರು. ಈ ಎಲ್ಲದರ ಬಗ್ಗೆ ತಜ್ಞರ ಸಮಗ್ರ ವರದಿ ಸರ್ಕಾರದ ಕೈ ಸೇರಿದೆ. ಈಗ 2024 ಇಸ್ವಿದು ಮತ್ತು 2025 ಇಸ್ವಿದು ನಾವು ಹೋಲಿಕೆ ಮಾಡಿದ್ದೀವಿ. ಆ ಹೋಲಿಕೆ ಆಧಾರದ ಮೇಲೆ 2024 ಇಸ್ವಿಯಲ್ಲಿ ಇದೇ 2 ತಿಂಗಳ ಅವಧಿಯಲ್ಲಿ 19 ಜನ ಈ ತೀರೋಗಿದ್ರು. ಈಗ 20 ಜನ ತೀರೋಗಿದ್ದಾರೆ ಅಂತ ಇದೆ. ಸೊ ಅದರಿಂದ ಅದೇನು ಹೆಚ್ಚಿಗೆ ಆಗಿದೆ ಅಂತ ಹೋದ ವರ್ಷ ಹೋಲಿಕೆ ಮಾಡಿದಾಗ ಕಂಡು ಬರೋದಿಲ್ಲ. ಹಾಸನದಲ್ಲಿ ಎಷ್ಟು ಜನ ಸಡನ್ ಆಗಿ ಡೆತ್ ಆದ್ರು ಮತ್ತು ಅಸಲಿ ಹೃದಯಾಘಾತಕ್ಕೆ ಯಾರು ಬಲಿಯಾದ್ರು ಅನ್ನೋದರ ಬಗ್ಗೆ ಮಾಹಿತಿ ನೀಡಿದೆ. ಒಟ್ಟು 20 ಜನರಲ್ಲಿ ಹೃದಯಾಘಾತವಾಗಿದ್ದು 4 ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂತ ತಜ್ಞರು ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಒಟ್ಟಲ್ಲಿ ರಾಜ್ಯದಲ್ಲಿ ಡೆಡ್ಲಿ ಹಾರ್ಟ್ ಅಟ್ಯಾಕ್ನಿಂದ ಜನರಂತೂ ಆತಂಕಕ್ಕೆ ಒಳಗಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಹೃದಯಾತಂಕ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಮಂಡ್ಯದ ಮಳವಳ್ಳಿಯಲ್ಲಿ ಹಾರ್ಟ್ ಅಟ್ಯಾಕ್ ಸರಣಿ ಮುಂದುವರೆದಿದೆ. ವಾರವೊಂದರಲ್ಲೇ 5 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮೈಸೂರಲ್ಲಿ ಅರ್ಚಕರೊಬ್ಬರು ಹೃದಯಾಘಾತದಿಂದ ಪ್ರಾಣ ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಮುಂದುವರೆದ ಹೃದಯಾತಂಕ. ಮಂಡ್ಯದಲ್ಲಿ ವಾರದಲ್ಲೇ 5 ಮಂದಿ ಸಾವು. ಡೆಡ್ಲಿ ಹಾರ್ಟ್ ಅಟ್ಯಾಕ್. ಹಾಸನದ ಬಳಿಕ ಮಂಡ್ಯದಲ್ಲಿ ಶುರುವಾಯಿತು ಸಾವಿನ ಸರಣಿ. ರಾಜ್ಯದಲ್ಲಿ ಕಳೆದ 1.5 ತಿಂಗಳಿಂದ ಹಾರ್ಟ್ ಅಟ್ಯಾಕ್ ಆತಂಕ ತಂದಿದೆ. ಮೊದಲು ಹಾಸನದಲ್ಲಿ ಹೃದಯಾಘಾತಕ್ಕೆ ಬಲಿಯಾದವರ ಸಂಖ್ಯೆ ಏರುಗತಿಯಲ್ಲಿತ್ತು. ಇದೀಗ ಮಂಡ್ಯದ ಮಳವಳ್ಳಿಯಲ್ಲಿ ವಾರದಲ್ಲೇ 5 ಮಂದಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ತಾಲೂಕು ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ. ಹೀಗಾಗಿ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ. ಶ್ರೀಸಾಮಾನ್ಯರೆಲ್ಲ ಬಹಳ ಹೆದರ್ತಾ ಇದ್ದಾರೆ. ಜನಸಾಮಾನ್ಯರು, ಶ್ರೀಸಾಮಾನ್ಯರು, ಬಡವರು ತೀರಾ ಸಿಕ್ಕಾಪಟ್ಟೆ ಹೆದರ್ತಾ ಇದ್ದಾರೆ. ಹಂಗಾಗಿ ತಾಲೂಕು ಹಾಸ್ಪಿಟಲ್ಗಳಲ್ಲಿ ತುರ್ತು ಕೇಂದ್ರಗಳನ್ನ ತೆರಿಬೇಕು, ಎಮರ್ಜೆನ್ಸಿ ವಾರ್ಡ್ಗಳನ್ನ, ಕಾರ್ಡಿಯಾಲಜಿಸ್ಟ್ಗಳನ್ನು ನೇಮಕ ಮಾಡಬೇಕಂತೇಳಿ ಈ ಮೂಲಕ ನಾನು ಕೇಳ್ತಿದ್ದೀನಿ. ಸಾವಿನ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ತಾಲೂಕು ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ಪರದಾಡುವಂತಾಗಿದೆ. ನಮ್ಮಲ್ಲಿ ಫಿಜಿಷಿಯನ್ ಮಾತ್ರ ಇದ್ದಾರೆ. ಪ್ರಾಥಮಿಕ ಟ್ರೀಟ್ಮೆಂಟ್ ಬಳಿಕ ಜಿಲ್ಲಾಸ್ಪತ್ರೆಗೆ ಕಳುಹಿಸುತ್ತೇವೆ ಅಂತ ತಾಲೂಕಾಧಿಕಾರಿಗಳು ಮಾಹಿತಿ ನೀಡಿದ್ರು. ಮಳವಳ್ಳಿಲಿ ಹೃದಯ ಸಂಬಂಧಿ ಚಿಕಿತ್ಸೆ ಕೊಡೋದಕ್ಕೆ ಯಾರು ವೈದ್ಯರಿಲ್ಲ. ಅವರು ಬೇರೆ ಬೇರೆ ಜಿಲ್ಲೆಗೆ ಹೋಗ್ಬೇಕಾ, ಏನಾಗ್ತಾ ಇದೆ ಸರ್? ಇಲ್ಲ ಸರ್, ನಮ್ಮ ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಫಿಜಿಷಿಯನ್ ಡಾಕ್ಟರ್ ಸತೀಶ್ ಅವರು ಇದ್ದಾರೆ. ಅವರು ಕಾರ್ಡಿಯಾಲಜಿಸ್ಟ್ ಅಲ್ಲ, ವೈದ್ಯಕೀಯ ಶಾಸ್ತ್ರ ತಜ್ಞರು. ಅವರು 6 ತಿಂಗಳ ಕಾಲ ತರಬೇತಿಯನ್ನು ಹೊಂದಿರ್ತಾರೆ. ಅದರ ಜೊತೆಲಿ ಅವರು ಏನಾರ ಪ್ರಾಬ್ಲಮ್ ಇದ್ರೆ, ಹೃದಯಾಘಾತದ ಬಗ್ಗೆ ಪ್ರಾಬ್ಲಮ್ ಇತ್ತು ಅಂದರೆ ಅವರು ನಿರ್ದೇಶನ ಕೊಟ್ಟು ಪ್ರಥಮ ಚಿಕಿತ್ಸೆ ಕೊಟ್ಟು ಮುಂದಿನ ಚಿಕಿತ್ಸೆಗೆ ಮೇಲ್ದರ್ಜೆ ಆಸ್ಪತ್ರೆಗೆ ಕಳಿಸ್ತಾರೆ. ಇತ್ತ ಮೈಸೂರಿನಲ್ಲಿ ಅರ್ಚಕ ಕೆಂಡಗಣ್ಣಪ್ಪ ಹೃದಯಾಘಾತದಿಂದ ಲಿಂಗೈಕ್ಯರಾಗಿದ್ದಾರೆ. ಇದೆಲ್ಲದರ ಮಧ್ಯೆ ಹಾಸನದಲ್ಲಿ ಮೇ ಜೂನ್ನಲ್ಲಿ ಒಟ್ಟು 24 ಜನರಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ರು. ಈ ಎಲ್ಲದರ ಬಗ್ಗೆ ತಜ್ಞರ ಸಮಗ್ರ ವರದಿ ಸರ್ಕಾರದ ಕೈ ಸೇರಿದೆ. ಈಗ 2024 ಇಸ್ವಿದು ಮತ್ತು 2025 ಇಸ್ವಿದು ನಾವು ಹೋಲಿಕೆ ಮಾಡಿದ್ದೀವಿ. ಆ ಹೋಲಿಕೆ ಆಧಾರದ ಮೇಲೆ 2024 ಇಸ್ವಿಯಲ್ಲಿ ಇದೇ 2 ತಿಂಗಳ ಅವಧಿಯಲ್ಲಿ 19 ಜನ ಈ ತೀರೋಗಿದ್ರು. ಈಗ 20 ಜನ ತೀರೋಗಿದ್ದಾರೆ ಅಂತ ಇದೆ. ಸೊ ಅದರಿಂದ ಅದೇನು ಹೆಚ್ಚಿಗೆ ಆಗಿದೆ ಅಂತ ಹೋದ ವರ್ಷ ಹೋಲಿಕೆ ಮಾಡಿದಾಗ ಕಂಡು ಬರೋದಿಲ್ಲ. ಹಾಸನದಲ್ಲಿ ಎಷ್ಟು ಜನ ಸಡನ್ ಆಗಿ ಡೆತ್ ಆದ್ರು ಮತ್ತು ಅಸಲಿ ಹೃದಯಾಘಾತಕ್ಕೆ ಯಾರು ಬಲಿಯಾದ್ರು ಅನ್ನೋದರ ಬಗ್ಗೆ ಮಾಹಿತಿ ನೀಡಿದೆ. ಒಟ್ಟು 20 ಜನರಲ್ಲಿ ಹೃದಯಾಘಾತವಾಗಿದ್ದು 4 ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅಂತ ತಜ್ಞರು ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಒಟ್ಟಲ್ಲಿ ರಾಜ್ಯದಲ್ಲಿ ಡೆಡ್ಲಿ ಹಾರ್ಟ್ ಅಟ್ಯಾಕ್ನಿಂದ ಜನರಂತೂ ಆತಂಕಕ್ಕೆ ಒಳಗಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.